ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ನಿಂಬೆಹಣ್ಣು ಚಿತ್ರಾನ್ನ, ಸ್ಪೆಷಲ್ ನಿಂಬೆ ಚಿತ್ರಾನ್ನ ಮಾಡೋದಕ್ಕೆ ಅಂತ ಹೇಳ್ಕೊಳ್ತೀನಿ. ಮೊದಲಿಗೆ ಒಂದು ಪಾವಷ್ಟು ಅಕ್ಕಿನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಉದುದ್ರಾಗಿ. ನಂತರ ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನ್ಕಾಯಿ, ಶುಂಠಿ, 2 ನಿಂಬೆಹಣ್ಣು, ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಸ್ವಲ್ಪ ಇಂಗು, ಒಗ್ಗರಣೆಗೆ ಎಣ್ಣೆ ಮತ್ತು ತೆಂಗಿನಕಾಯಿ. ರುಬ್ಬೋದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಇಂಗನ್ನು ಹಾಕಿ ರುಬ್ಕೊಳ್ಳೋಣ. ನೀವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗೋದು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ರುಬ್ಬಾಕ್ತೀವಲ್ಲ ಅದೇ ಸ್ಪೆಷಲ್ ನಿಂಬೆಹಣ್ಣು ಚಿತ್ರಾನ್ನಕ್ಕೆ. ನಂತರ ಒಗ್ಗರಣೆಗೆ ಒಂದು ಬಾಣಲಿನ ಇಡಿ, ಅದಕ್ಕೆ ಎಣ್ಣೆ ಹಾಕಿ 1 ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಕೊತ್ತಂಬರಿ ಕರಿಬೇವು ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಹಾಕೋಣ. ನಂತರ ಉರಿನ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಕಡಲೆ ಬೀಜ ಹಾಕಿ ಕಡಲೆಬೇಳೆನ ಹಾಕಿ ಸೇಮ್ ಈ ಇದರಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಇರುತ್ತೆ ದೇವಸ್ಥಾನದ. ಮತ್ತು ಕಡಲೆಬೇಳೆ ಹಾಕೊಳ್ಳಿ. ದೇವಸ್ಥಾನ ಮತ್ತು ಮದುವೆ ಮನೆಗಳಲ್ಲಿ ಚಿತ್ರಾನ್ನ ಕೊಡ್ತಾರಲ್ಲ ಆ ಟೇಸ್ಟ್ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಬೇಗನೆ ಆಗುತ್ತೆ. ನಂತರ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಚೆನ್ನಾಗಿ ಕಾಯಿನ ಬಾಡಿಸ್ಕೊಂಡ್ರೆ ನಿಮಗೆ ಚಿತ್ರಾನ್ನ ಬೇಗ ಅಳಿಸೋಗಲ್ಲ ಅಂಥೇಳಿ. ನಂತರ ರುಬ್ಬಿಟ್ಕೊಂಡ್ರ ಅಂತ ಮಸಾಲೆನ ಹಾಕೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಇಂಗನ್ನು ರುಬ್ಕೊಂಡಿರ್ತೀವಲ್ಲ, ನೀವು ಇಂಗನ್ನು ಬೇಕಾದರೆ ಸ್ವಲ್ಪ ಒಗ್ಗರಣೆಗೂ ಬೇಕಾದರೆ ಹಾಕೋಬೋದು. ಈಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದ ನಂತರ ಅರಿಶಿಣ ಪುಡಿ, ನಿಮಗೆ ಕಲ್ಲರಿಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿ ಹಾಕಿ. ನಾನು ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಂಬಿಡಿ. ಟೇಸ್ಟು ಅದ್ಭುತವಾಗಿರುತ್ತೆ. ಸಕ್ಕರೆ ಆಪ್ಷನ್ ಬೇಕಂದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ನಿಂಬೆ ಹಣ್ಣನ್ನು ಚೆನ್ನಾಗಿ ಉಜ್ಜಿ ಈ ಥರ 2 ಹೋಳುಗಳಾಗಿ ಮಾಡ್ಕೊಂಡು ನಿಂಬೆ ರಸನ ಒಂದು ಬೌಲ್ಗೆ ಹಿಂಡ್ಕೊಳ್ಳೋಣ. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಹಾಕೋಬೋದು. ಎಲ್ಲನೂ ಇದೇ ರೀತಿ ಹಿಂಡ್ಕೊಳ್ಳಿ. ನಂತರ ಅನ್ನ ಆರಿರುತ್ತಲ್ಲ ಅದಕ್ಕೆ ನಾವು ಒಗ್ಗರಣೆ ಮಾಡ್ಕೊಂಡ್ರಂಥ ಮಸಾಲೆ, ಚಿತ್ರಾನ್ನದ ಗೊಜ್ಜು, ನಂತರ ನಿಂಬೆ ರಸ, ನಿಮ್ಗೆ ಎಷ್ಟು ಬೇಕು ಹುಳಿಗೆ ಅಷ್ಟು ನಿಂಬೆ ರಸನ ಹಾಕೊಳ್ಳಿ. ಬೇಕು ಅಂದರೆ ಮೇಲೆ ಹಾಕೊಂಡು ಕಲಿಸ್ಕೋಬೋದು. ನಂತರ ಕಟ್ ಮಾಡ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಹಾಕಿ, ನಿಮಗೆ ರುಚಿಗೆ ಬೇಕು ಅಂದರೆ ಉಪ್ಪು ಹಾಕಿ, ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಅನ್ನ, ಮಸಾಲೆ ಮತ್ತು ನಿಂಬೆ ರಸ ಎಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ಕಲಸಿ ನೋಡಿ. ಅದಕ್ಕೆ ಕಲಸಿದ್ರೆ ಸಾಕು. ಬಿಸಿ ಬಿಸಿಯಾದ ನಿಂಬೆ ಚಿತ್ರಾನ್ನ ರೆಡಿ ಆಯಿತು. ನಾನು ಹೇಳಿದ್ನಲ್ಲ ಸೇಮ್ ಭಟ್ರ ಶೈಲಿ ಇರುತ್ತೆ ಇದು. ಮನೇಲಿ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾದ ನಿಂಬೆ ಚಿತ್ರಾನ್ನ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.